ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವಿ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವಿ ಮಕ್ಕಳೇ, ನಮ್ಮ ಮುಂಜಾನೆ ಮುತ್ತು ಕಾರ್ಯಕ್ರಮದಲ್ಲಿ ನಾವು ಈ ದಿನಗಳಲ್ಲಿ ಯೇಸು ಕ್ರಿಸ್ತನ ಶ್ರಮೆ ಮತ್ತು ಮರಣದ ಕುರಿತಾದ ಆತ್ಮಿಕ ವಿಷಯಗಳನ್ನು ಧ್ಯಾನಿಸುತ್ತಿರುವಾಗ ನಾವು ಆ ಬೂದಿ ಎಂಬುದರ ಕುರಿತಾಗಿ ಸತ್ಯವೇದದಲ್ಲಿರುವ ವಿಷಯಗಳನ್ನು ಅಧ್ಯಯನ ಮಾಡುತ್ತಿರುವಾಗ ಈ ದಿನದಲ್ಲಿ ನೋಡುವುದಾದರೆ, ಎಸ್ತೇರಳ ಪುಸ್ತಕದಲ್ಲಿ ಆ ಮೊರ್ದೆಕಾಯಿ ಎಂಬುವನು ತನ್ನ ಯಹೂದ ಜನರಿಗಾಗಿ ಹಾಮಾನನು ಸಿದ್ಧ ಮಾಡಿದ್ದ ಅಥವಾ ಹಾಮಾನನು ಯಹೂದ ಜನರನ್ನು ನಾಶ ಮಾಡುವುದಕ್ಕಾಗಿ ಮಾಡಿದ ಒಳಸಂಚನ್ನು ಅರಿತಾಗ ನಾವು ನೋಡುವ ಹಾಗೆ ಎಸ್ತೇರಳ ಪುಸ್ತಕದಲ್ಲಿ ಮೊರ್ದೆಕಾಯಿಯು ಆತನು ಗೋಣಿತಟ್ಟು ಸುತ್ತಿಕೊಂಡು ಉಪವಾಸವಾಗಿ ಮಾತ್ರವಲ್ಲದೆ ಬೂದಿಯನ್ನು ಮೈ ಮೇಲೆ ಹಾಕಿಕೊಂಡನು. ಅನೇಕ ಜನರು ಕೂಡ ಹಾಗೆ ಮಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರಾದ ದೇವ ಮಕ್ಕಳೇ, ಮೊರ್ದೆಕಾಯಿಯು ಈ ರೀತಿಯಾಗಿ ಮಾಡಿ ಎಸ್ತೇರಳು ರಾಜನ ಬಳಿ ಹೋಗಿ ತನ್ನ ಜನಾಂಗಕ್ಕಾಗಿ ಪ್ರಾರ್ಥಿಸುವಂತೆ ಬೇಡಿಕೊಳ್ಳುವಂತೆ, ತನ್ನ ಜನರಿಗೆ ಬಂದಿರುವ ಕಷ್ಟವನ್ನು ತಪ್ಪಿಸುವುದಕ್ಕಾಗಿ ಎಸ್ತೇರಳನ್ನು ಪ್ರೇರೇಪಿಸುತ್ತಾನೆ. ಹಾಗೆಯೇ ಯಾವ ಹಾಮಾನನು ಯಹೂದ ಜನರನ್ನು ನಾಶ ಮಾಡಬೇಕೆಂದಿದ್ದನೋ ಅವನಿಗೆ ಆ ಶಿಕ್ಷೆಯು ಹೋಗಿ ಯಹೂದ್ಯರಾದರೂ ಸುರಕ್ಷಿತವಾಗಿದ್ದುದನ್ನು ನಾವು ಆ ಪುಸ್ತಕದಲ್ಲಿ ಓದುತ್ತೇವೆ. ಪ್ರಿಯರಾದ ದೇವ ಮಕ್ಕಳೇ, ಹಾಗಾದರೆ ಈ ಬೂದಿ ಎಂಬುದು ನಾವು ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಕಷ್ಟ ವಿಜ್ಞಾಪನೆಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕಾದ ಒಂದು ವಿಷಯವನ್ನು ಸೂಚಿಸುತ್ತದೆ. ಅದೇ ತಾನೇ ಫಿಲಿಪಿಯರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ ಎಂಬುದಾಗಿ. ಹೌದು ಪ್ರಿಯರಾದ ದೇವ ಮಕ್ಕಳೇ, ಈ ಬೂದಿ ಅಂದರೆ ನಮ್ಮನ್ನು ತಗ್ಗಿಸಿಕೊಳ್ಳುವುದು. ಆ ವಿಷಯದಲ್ಲಿ ದೇವರಿಗೆ ನಾವು ಈ ಎಲ್ಲ ನಮಗೆ ಇರುವ ಕಷ್ಟಗಳ ಕುರಿತಾಗಿ ಸ್ವಲ್ಪವೂ ಚಿಂತೆ ಮಾಡದೆ ಅದನ್ನು ಪ್ರಾರ್ಥನೆಯಲ್ಲಿ ದೇವರ ಮುಂದೆ ವಿಜ್ಞಾಪಿಸಿ ಹೇಳುವಾಗ ಆತನು ನಿಶ್ಚಯವಾಗಿ ನಮಗಿರುವ ಎಲ್ಲ ಪರಿಸ್ಥಿತಿಗಳನ್ನು ಆತನು ಅನುಕೂಲಕರವಾದ ರೀತಿಯಲ್ಲಿ ಮಾಡಿ ನಮ್ಮ ವೈರಿಗಳ ತಲೆಯನ್ನು ನಮ್ಮ ಮುಂದೆಯೇ ತಗ್ಗಿಸುತ್ತಾನೆ. ನಮ್ಮ ತಲೆಯಾದರೂ ಎತ್ತಲ್ಪಡುತ್ತದೆ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.